ಆತ್ಮೀಯ ದ್ವಿತೀಯ PUC ರಾಜ್ಯಶಾಸ್ತ್ರದ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಲರ್ನ್ ಈಜಿ ಯೂಟ್ಯೂಬ್ ಚಾನಲ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ದ್ವಿತೀಯ PUC ಕಲಾ ವಿಭಾಗಕ್ಕೆ ಸಂಬಂಧಪಟ್ಟಂತೆ ರಾಜ್ಯಶಾಸ್ತ್ರದ ಪ್ರಥಮ ಅಧ್ಯಾಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಈ ಅಧ್ಯಾಯದ ಕುರಿತಾಗಿ ಒಂದಿಷ್ಟು ಚರ್ಚೆಯನ್ನು ಮಾಡೋಣ. ಇಲ್ಲಿ ಮುಖ್ಯವಾಗಿ ನಾವು ಚರ್ಚಿಸಬೇಕಾದ ವಿಷಯಗಳು 7 ವಿಷಯಗಳಿವೆ. ಮೊದಲನೇದು 1935ರ ಭಾರತ ಸರ್ಕಾರದ ಕಾಯ್ದೆ, ಎರಡನೇದ್ದು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ, ಮೂರನೇದ್ದು ಮಧ್ಯಂತರ ಸರ್ಕಾರ, ನಾಲ್ಕನೇದ್ದು ಪ್ರಥಮ ಸಾರ್ವತ್ರಿಕ ಚುನಾವಣೆಗಳು, ಐದನೇದ್ದು ದೇಶೀಯ ಸಂಸ್ಥಾನಗಳ ಏಕೀಕರಣ, ಆರನೇದ್ದು ರಾಜ್ಯಗಳ ಪುನರ್ರಚನೆ, ಏಳನೇದ್ದು ಭಾರತದ ಆಡಳಿತದ ಭೂಪಟ. ನಾವು ಈ ಒಂದು ವಿಡಿಯೋದಲ್ಲಿ ಕೇವಲ 1 ರಿಂದ 4 ಪಾಯಿಂಟ್ಸ್ಗಳನ್ನು ಮಾತ್ರ ಅಧ್ಯಯನ ಮಾಡೋಣ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಇಡೀ ಜಗತ್ತೇ ಅದನ್ನು ಬೆರಗುಗಣ್ಣಿನಿಂದ ನೋಡಿತು. ಯಾಕಂದ್ರೆ ಅದು ಅಹಿಂಸಾತ್ಮಕ ಹೋರಾಟವಾಗಿತ್ತು. ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್, ಭಗತ್ ಸಿಂಗರು ಕ್ರಾಂತಿಕಾರಿಗಳು ಇರಬಹುದು, ಚಂದ್ರಶೇಖರ ಆಜಾದ್ ಇವರೆಲ್ಲ ಕ್ರಾಂತಿಕಾರಿಗಳು. ಅಲ್ಲಿ ನೀವು ಮುಖ್ಯವಾಗಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳು ಅಂಥೇಳಿ 2 ರೀತಿಯ ಹೋರಾಟಗಾರರನ್ನು ಕಾಣ್ತೀರಿ. ಈ ಎಲ್ಲ ನಾಯಕರು ತಮ್ಮ ಉದಾತ್ತ ಮೌಲ್ಯಗಳಿಂದ ಭಾರತೀಯರನ್ನು ಸಂಘಟಿಸಿದರು. ಭಾರತೀಯರಿಗೆ ಯಾಕೆ ಸ್ವತಂತ್ರ ಬೇಕು ಅನ್ನುವಂಥ ಅರಿವನ್ನು ಮೂಡಿಸಿದರು. ಅದಕ್ಕಾಗಿ ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ರು ಅಂತ ಹೇಳಬಹುದು. ಈ ಭಾರತದ ಸ್ವಾತಂತ್ರ್ಯ ಚಳವಳಿ ಒಂದು ವಾಸ್ತವಿಕ ಪ್ರಜಾಸತ್ತಾತ್ಮಕ ವಿಕಾಸಕಾರಿಯಾಗಿತ್ತು ಅಂತ ಹೇಳಬಹುದು. ಅಂದ್ರೆ ಸಾಮ್ರಾಜ್ಯಶಾಹಿ ನೀತಿಗಳಿಗೆ ವಿರುದ್ಧವಾದಂಥ ಒಂದು ಹೋರಾಟ, ಜನತಾ ಸಾರ್ವಭೌಮತ್ವ, ಪ್ರಾತಿನಿಧಿಕ ಸರ್ಕಾರ, ನಾಗರಿಕ ಸ್ವಾತಂತ್ರ್ಯ, ಜಾತ್ಯತೀತತೆ ಇವುಗಳ ಒಂದು ಕಲ್ಪನೆಯನ್ನು ಜನರಲ್ಲಿ ಮೂಡಿಸೋದಾಗಿತ್ತು. ಬರೀ ಸ್ವಾತಂತ್ರ್ಯ ಹೋರಾಟ ಮಾತ್ರ ಆಗಿರಲಿಲ್ಲ. ಕೇವಲ ಬ್ರಿಟಿಷರ ಕಪಿಮುಷ್ಟಿಯಿಂದ ಭಾರತವನ್ನು ಮುಕ್ತಗೊಳಿಸೋದ್ರ ಜೊತೆಗೆ ಜನರಲ್ಲಿ ಈ ಆರ್ಥಿಕತೆಯ ಬಗ್ಗೆ, ಸರ್ಕಾರಗಳ ಬಗ್ಗೆ ಇದನ್ನೆಲ್ಲ ಸ್ವಲ್ಪ ಅರಿವು ಮೂಡಿಸಬೇಕಾಗಿತ್ತು. ಈ ಎಲ್ಲ ಉದಾತ್ತ ಮೌಲ್ಯಗಳನ್ನು ಬಿಂಬಿಸುವಂಥ, ತಿಳಿಸಿಕೊಡುವಂತಹ ಒಂದು ಕೆಲಸವೂ ಕೂಡ ಅದೇ ಸಂದರ್ಭದಲ್ಲಿ ನಡೀತಂತಲೇ ಹೇಳ್ಬೋದು. ಆದರೆ ಇಲ್ಲೇ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. 1947 ಆಗಸ್ಟ್ 15 ಭಾರತ ಗುಲಾಮಗಿರಿಯಿಂದ ಮುಕ್ತಿ ಹೊಂದಿತು ಅನ್ನುವಂಥ ಸಂಭ್ರಮ ಒಂದು ಕ್ಷಣ, ಆದರೆ ದೇಶ ಇಬ್ಬಾಗವಾಯಿತು ಅನ್ನುವಂಥ ದುಃಖಿಸುವಂಥ ಕ್ಷಣನೂ ಕೂಡ ಅಂದೇ ಆಗಿದೆ ಅಂತಲೇ ಹೇಳ್ಬೋದು. ಲಕ್ಷಾಂತರ ಜನ ದೇಶ ವಿಭಜನೆಯಿಂದ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ, ಗಡಿ ಪ್ರದೇಶದಲ್ಲಂತೂ ಬೃಹತ್ ಪ್ರಮಾಣದಲ್ಲಿ ಹಿಂಸಾಕೃತ್ಯಗಳು, ಕೋಮು ಗಲಭೆಗಳು ಆ ಸಂದರ್ಭದಲ್ಲಿ ನಡೆದವು. ನಾವೇನು ಸ್ವಾತಂತ್ರ್ಯ ಸಂಭ್ರಮವನ್ನು ಖುಷಿಯಿಂದ ಅನುಭವಿಸಬೇಕಾಗಿತ್ತಲ್ಲ, ಅದಕ್ಕೆ ಭಾಳ ಹಿನ್ನಡೆ ಆಯ್ತು ಅಂತಲೇ ಹೇಳ್ಬೋದು. ಅದರ ಜೊತೆಗೆ ಅನೇಕ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಯ್ತು. ಕೃಷಿಗೆ ಸಂಬಂಧಪಟ್ಟದ್ದಿರ್ಬೋದು, ಕೈಗಾರಿಕೆಗೆ ಸಂಬಂಧಪಟ್ಟಂಗಿರ್ಬೋದು, ಬಡತನ, ಆರೋಗ್ಯ ಸಮಸ್ಯೆ, ಅಸಮಾನತೆ, ಒಂದೇ ಎರಡೇ ಹೇಳ್ಕೊಂತ ಹೋದ್ರೆ ಒಂದು ದೊಡ್ಡ ಪಟ್ಟಿಯೇ ಆಗುತ್ತೆ. ಅದರೊಳಗೆ ಮೊದಲನೇ ಸವಾಲಿನ ಕೆಲಸ ಸುಮಾರು 500ಕ್ಕಿಂತ ಹೆಚ್ಚು ದೇಶೀಯ ಸಂಸ್ಥಾನಗಳನ್ನು ಹೊಂದಿರುವಂಥ ಈ ಭಾರತವನ್ನು ಭೌಗೋಳಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಒಗ್ಗೂಡಿಸಬೇಕಾಗಿತ್ತು.
ಎರಡನೇದ್ದು ಸಂವಿಧಾನವನ್ನು ರಚಿಸುವುದು ಮತ್ತು ಜವಾಬ್ದಾರಿಯುತ ಪ್ರಾತಿನಿಧಿಕ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡುವುದು, ರಾಷ್ಟ್ರ ನಿರ್ಮಾಣದ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡುವುದು ಮತ್ತು ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆ ದುರಾಡಳಿತವನ್ನು ಹೋಗಲಾಡಿಸಿ, ಅಂದರೆ ನಿಮಗೆ ಗೊತ್ತೈತಿ ಕೃಷಿಕ 1600ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ವ್ಯಾಪಾರ ಮಾಡುವಂಥ ಉದ್ದೇಶದಿಂದ ಬಂತು. 1757ರಲ್ಲಿ ನಡೆದಂಥ ಪ್ಲಾಸಿ ಕಾಳಗ, ಬಂಗಾಳದ ನವಾಬನಾದಂಥ ಸಿರಾಜುದ್ದೌಲನೊಂದಿಗೆ ನಡೆದಂಥ ಯುದ್ಧದ ನಂತರ ಬ್ರಿಟಿಷರ ವರಸೆಯೇ ಬದಲಾಯಿತು ಅಂತಲೇ ಹೇಳ್ಬೋದು. ಮುಂದೆ 100 ವರ್ಷಗಳವರೆಗೆ, ಅಂದರೆ 1757ರಿಂದ 1857ರವರೆಗೆ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಕಿತ್ತೂರು ಸಂಸ್ಥಾನ, ಸಂಗೊಳ್ಳಿ ರಾಯಣ್ಣನಂತವರು ಹೋರಾಟ ಮಾಡಿದರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಉತ್ತರ ಭಾರತದಲ್ಲಿ ಕಂಡು ಬಂದದ್ದು ಯಾವಾಗ ಅಂದ್ರೆ 1857 ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಮುಂದೆ 1885ರಲ್ಲಿ ಸ್ಥಾಪನೆಯಾದಂಥ ಎ.ಓ. ಹ್ಯೂಮರಿಂದ ಸ್ಥಾಪನೆಯಾದಂಥ ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ, 1909ರ ಮಾರ್ಲೆ ಮಿಂಟೋ ಸುಧಾರಣೆಗಳು, 1919ರ ಮಾಂಟೆಗೋ ಚೇಮ್ಸ್ಬರ್ಡ್ಸ್ ವರದಿ, ಮುಂದೆ ಜಾರಿಗೆ ಬಂದಂಥ 1935ರ ಭಾರತ ಸರ್ಕಾರ ಕಾಯ್ದೆ. ಈ 1935 ಆ್ಯಕ್ಟ್ ಅಂಕರ ಇದು ಅರ್ಧ ಸಂವಿಧಾನ ಅಂತಲೇ ಹೇಳ್ಬೋದು. ಇದು ಅದ್ರ ಬಗ್ಗೆ ಈಗ ಒಂದಿಷ್ಟು ನಾವು ತಿಳ್ಕೊಳ್ಳೋಣ. ಸಬ್ ಹೆಡ್ಡಿಂಗ್ 1935, 1935ರ ಭಾರತ ಸರ್ಕಾರದ ಕಾಯ್ದೆ. ಅಂದ್ರೆ 1919ರಲ್ಲಿ ಜಾರಿಗೆ ಬಂದಂಥ ಮಾಂಟೆಗೋ ಚೇಮ್ಸ್ಬರ್ಡ್ ವರದಿ ಏನಿತ್ತು ಅದು ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲ ಆಯಿತು ಅಂತಲೇ ಹೇಳ್ಬೋದು. ಮುಂದೆ 1920ರಲ್ಲಿ ದಕ್ಷಿಣ ಆಫ್ರಿಕಾದಿಂದ ಗಾಂಧೀಜಿಯವರು ಭಾರತಕ್ಕೆ ಬಂದರು. ಹೀಗಾಗಿ ನಾವು 1920ರಿಂದ 1947ರ ಕಾಲಘಟ್ಟವನ್ನು ಗಾಂಧಿಯುಗ ಅಥವಾ ಗಾಂಧಿ ಏರಾ ಅಂತ ಕರಿತೀವಿ. ಹಾಗಾದರೆ ಗಾಂಧೀಜಿಯವರು ಆರಂಭದಲ್ಲಿ ಅಸಹಕಾರ ಚಳವಳಿಗೆ ಕರೆ ಕೊಟ್ಟರು, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಕರಿತೀವಿ. ಮುಂದೆ ಬ್ರಿಟಿಷ್ ಸರ್ಕಾರ ಇಲ್ಲ, ನಿಮ್ಮ ಆಶೋತ್ತರಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಅದಕ್ಕಾಗಿ ಒಂದು ಆಯೋಗವನ್ನು ರಚನೆ ಮಾಡ್ತೀವಿ ಅಂಥೇಳಿ ಸೈಮನ್ ಕಮಿಷನ್ ಅಂತ ನಾವೇನು ಕರಿತೀವಲ್ಲ, ಸೈಮನ್ ಆಯೋಗ, ಆ ಸೈಮನ್ ಕಮಿಷನನ್ನು ರಚನೆ ಮಾಡಿತು. ಅಲ್ಲಿ ಮುಖ್ಯವಾಗಿ ನಮ್ಮ ಬೇಡಿಕೆ ಏನಿತ್ತು ಭಾರತ ಸರ್ಕಾರ ಅಂದ್ರೆ ಭಾರತಕ್ಕೆ ಸ್ವತಂತ್ರವನ್ನು ಕೊಡಬೇಕು, ಇದು ನಮ್ಮ ಪ್ರಮುಖ ಬೇಡಿಕೆಯಾಗಿತ್ತು. ಇದಕ್ಕೆ ಪೂರಕವಾಗಿ 1930ರಲ್ಲಿ, 1931ರಲ್ಲಿ ಮತ್ತು 1932ರಲ್ಲಿ ಇಂಗ್ಲೆಂಡ್ನಲ್ಲಿ ಅಂದರೆ ಲಂಡನ್ನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ನಡೆದವು. ಅಲ್ಲಿ ಈ ಸೈಮನ್ ಕಮಿಷನ್ಗೆ ಒಂದು ರಿಕಗ್ನೇಷನ್, ಕನ್ಸಿಡರೇಷನ್ ಸಿಕ್ತಂತಲೇ ಹೇಳ್ಬೋದು. ಅಲ್ಲಿ ಏನೇನು ಮುಖ್ಯವಾಗಿ ಪಾಯಿಂಟ್ಸ್ ಇದ್ದಪ್ಪ ಅಂದ್ರೆ, ಸೈಮನ್ ಕಮಿಷನ್ ವರದಿಯೊಳಗೆ ಒಂದು ಶ್ವೇತಪತ್ರವನ್ನು ಹೊರಡಿಸ್ತಾರಲ್ಲ, ಆ ವರದಿಯನ್ನು ಆಧರಿಸಿ ಅದರೊಳಗೆ ಏನಿತ್ತು, ದುರ್ಬಲ ವರ್ಗಗಳಿಗೆ ಶಿಕ್ಷಣದ ಸೌಲಭ್ಯವನ್ನು ಕೊಡುವುದು ಮತ್ತು ರಾಜಕೀಯ ಮೀಸಲಾತಿಯನ್ನು ಒದಗಿಸುವುದು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯನ್ನು ಜಾರಿಗೆ ತರುವುದು, ಸಾಮಾಜಿಕ ಬಹಿಷ್ಕಾರವನ್ನು ನಿಷೇಧಿಸೋದು. ಅಂದರೆ ಏನು ಸಾಮಾಜಿಕ ಬಹಿಷ್ಕಾರ ಅಂಥೇಳಿ ನಮ್ಮ ಸಮಾಜದೊಳಗೆ ಏನು ಬೇರು ಬಿಟ್ಟೈತಿ ಅದನ್ನು ಸಂಪೂರ್ಣವಾಗಿ ತೊಡೆದು ಹಾಕೋದು, ಕೋಮು ಪ್ರಾತಿನಿಧ್ಯ ಮತ್ತು ಕೊನೆಯದಾಗಿ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ. ಇಲ್ಲೇ ಈ ಪ್ರತ್ಯೇಕ ಮತಾಧಿಕಾರ ಅಂತ ಏನೈತಲ್ಲ, ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಾಧಿಕಾರ, ಇದನ್ನು ಗಾಂಧೀಜಿಯವರು ಒಪ್ಪಲಿಲ್ಲ. ಇದರ ವಿರುದ್ಧ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನೇ ಪ್ರಾರಂಭ ಮಾಡಿದರು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಗಾಂಧಿ ಮತ್ತು ಅಂಬೇಡ್ಕರ್ ನಡುವೆ 1932 ಸೆಪ್ಟೆಂಬರ್ 24ರಂದು ಒಂದು ಒಪ್ಪಂದ ಆಯಿತು. ಅದಕ್ಕೆ ನಾವು ಪುಣಾ ಒಪ್ಪಂದ ಅಂಥೇಳಿ ಕರಿತೀವಿ.
ಅದ್ರ ಬಗ್ಗೆ ಸ್ವಲ್ಪ ನಿಮಗೆ ಕ್ಲಿಯರ್ ಕಟ್ ಆಗಿ ಕೊಟ್ಟು ವಿಷಯವನ್ನು ತಿಳಿಸ್ಬಿಡ್ತೀನಿ. ಏನಿತ್ತ ಪಾಯಿಂಟ್ ಅಂದ್ರೆ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಜನ ಮಾತ್ರ ಮತ ಹಾಕಬೇಕು. ಶೆಡ್ಯೂಲ್ ಕಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗೆ ಸೇರಿದವರೇ ಅವರ ಪ್ರತಿನಿಧಿಗಳಾಗಿ ಆಯ್ಕೆ ಆಗಬೇಕು. ವೋಟಿಂಗ್ ಪವರು ಅವ್ರಿಗೆ, ಇಲೆಕ್ಟೆಡ್ ಆಗೋರು ಅವರೇ. ಇದು ಅದರೊಳಗಿತ್ತು. ಗಾಂಧೀಜಿಯವರು ಇದನ್ನು ಒಪ್ಪಲಿಲ್ಲ. ಗಾಂಧೀಜಿಯವರು ಹೇಳೋದು ಏನಂದ್ರೆ, ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಪೀಪಲ್ಗೆ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಚುನಾವಣೆ ನಡೆಯುವಂಥ ಸಂದರ್ಭದೊಳಗೆ ಕ್ಷೇತ್ರಗಳನ್ನು ಮೀಸಲಾಗಿಡ್ರಿ. ಈಗ ನಮ್ಮ ಗದಗ ಜಿಲ್ಲೆಯೊಳಗೆ ಶಿರಟ್ಟಿ ಮತಕ್ಷೇತ್ರ ಶೆಡ್ಯೂಲ್ ಕ್ಯಾಸ್ಟ್ಗೆ ರಿಸರ್ವ್ ಐತಿ. ಬಳ್ಳಾರಿ 9 ಕ್ಷೇತ್ರದೊಳಗೆ 5 ಕ್ಷೇತ್ರಗಳು ಎಸ್ಸಿಗೆ ರಿಸರ್ವ್ ಅದಾವು, 2 ಕ್ಷೇತ್ರಗಳು ಎಸ್ಟಿಗೆ ರಿಸರ್ವ್ ಅದಾವು, 2 ಕ್ಷೇತ್ರಗಳು ಜನರಲ್ ಅದಾವೆ. ಬಳ್ಳಾರಿ ಜಿಲ್ಲೆಯದು ಉದಾಹರಣೆ ತೊಗೊಂಡ್ರೆ, ಅಂದ್ರೆ ಕ್ಷೇತ್ರಗಳನ್ನು ಮೀಸಲಾಗಿಡೋದಕ್ಕೆ ಗಾಂಧೀಜಿಯವರು ಒಪ್ಪಿದ್ರು. ಅದರ ವೋಟಿಂಗ್ ಪವರ್ ಮಾತ್ರ ಎಲ್ಲರಿಗೂ, ಕೇವಲ ಶೆಡ್ಯೂಲ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ ಟ್ರೈಬ್ಸ್ ಪೀಪಲ್ಗೆ ವೋಟಿಂಗ್ ಪವರ್ ಏನು ಕೊಟ್ಟಿದ್ರು ಅದನ್ನು ಗಾಂಧೀಜಿ ಒಪ್ಪಲಿಲ್ಲ. ಪ್ರತಿನಿಧಿಗಳಾಗಿ ಆಯ್ಕೆ ಆಗೋರು ಅವರು ಇರಬಹುದು, ಆದರೆ ವೋಟಿಂಗ್ ಪವರ್ ಮಾತ್ರ ಎಲ್ಲರೂ ಕೂಡ ಅವ್ರಿಗೆ ವೋಟ್ ಹಾಕೋದು. ಈಗ ಅದಕ್ಕೆ 30 ವರ್ಷ ಒಂದು ಕ್ಷೇತ್ರವನ್ನು ರಿಸರ್ವೇಷನ್ ಮಾಡಿದ್ರು ಅಂದ್ರೆ 30 ವರ್ಷ, ಸುಮಾರು 6 ಚುನಾವಣೆಗಳವರೆಗೂ ಅದು ಎಸ್ಸಿ ಇದ್ರೆ ಎಸ್ಸಿಯಾಗೆ ಮುಂದುವರಿತೈತಿ, ಎಸ್ಟಿ ಇದ್ರೆ ಎಸ್ಟಿಯಾಗೆ ಮುಂದುವರಿತೈತಿ. ಈ ಥರ ಇದು ವ್ಯತ್ಯಾಸ. ಇದು ನೀವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊರಿ. ಗಾಂಧೀಜಿಯವರು ಏನು ಹೇಳಿದ್ರು, ಕೊನೆಗೆ ಗಾಂಧೀಜಿಯವರ ಮಾತನ್ನು ಅಂಬೇಡ್ಕರ್ ಅವರು ಒಪ್ಕೊಂಡ್ರು. ಈ ಹಂಗಾರೆ 1935 ಆ್ಯಕ್ಟ್ ಅರ್ಧ ಸಂವಿಧಾನ ಇದ್ದಂಗೆ ಅಂತ ಹೇಳಿ ನಾನು. ಏನಂಗಂದ್ರೆ ಅರ್ಧ ಸಂವಿಧಾನ ಅಂದ್ರೆ ಅದರೊಳಗೆ ಏನೇನಿತ್ತು? ಮೊದಲನೇದಾಗಿ ಸಂಯುಕ್ತ ಪದ್ಧತಿ. ಅಂದ್ರೆ ಭಾರತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅನ್ನೋ ರೀತಿಯೊಳಗೆ, ಅಂದ್ರೆ ಈಗ ಹೆಂಗೆ ನಾವು ಕೇಂದ್ರದಲ್ಲಿ ಒಂದು ಸರ್ಕಾರವನ್ನು ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ನೇತೃತ್ವದ ಒಂದು ಕೇಂದ್ರ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಒಂದು ರಾಜ್ಯ ಸರ್ಕಾರ, ಈ ಥರ ಒಂದು ಸಿಸ್ಟಮ್ ನೋಡ್ತೀವಲ್ಲ, ಇದನ್ನು ಸಂಯುಕ್ತ ಪದ್ಧತಿ ಅಂತ ಕರಿತೀವಿ. ಅವತ್ತೇನು ಮಾಡಿದ್ರು ಅಂದ್ರೆ, ಕೇಂದ್ರ ಸರ್ಕಾರ ಅಂದ್ರೆ ಅದು ಬ್ರಿಟಿಷರು ತಮ್ಮ ಕಂಟ್ರೋಲ್ನಾಗ ಇಟ್ಕೊಂಡ್ಬಿಟ್ರು. ಸ್ಥಳೀಯ ಹಂತದಲ್ಲಿ ಮಾತ್ರ ಕೆಲವೊಂದಿಷ್ಟು ಅಧಿಕಾರಗಳನ್ನು ರಾಜ್ಯ ಸರ್ಕಾರಗಳಿಗೆ ನೀಡುತ್ತಲ್ಲ, ಆ ರೀತಿಯೊಳಗೆ ನಮಗೆ ಅವಕಾಶವನ್ನು ಮಾಡಿಕೊಟ್ರು. ಹೀಗಾಗಿ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈಗ ಹೆಂಗೆ ಕರ್ನಾಟಕ ವಿಧಾನಸಭೆ ಅಂತಂದು ಐತಲ್ಲ, ಹಂಗೆ ಅವಾಗ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತೇಳಿ ಮಾಡಿ 1935 ಕಾಯ್ದೆ ಪ್ರಕಾರ ಒಂದಿಷ್ಟು ಅಧಿಕಾರಗಳನ್ನು ಕೊಡಲಾಗಿತ್ತು. ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, ಇವರೆಲ್ಲ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಮೊದಲು ಆಯ್ಕೆಯಾಗಿದ್ದರು. ಅಂಬೇಡ್ಕರ್ ಅವರು ಕೂಡ ಬಾಂಬೆ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಸದಸ್ಯರಾಗಿದ್ದರು. ಇದು ಗೊತ್ತಿರ್ಬೋದು. ಇದು ಸಂಯುಕ್ತ ಪದ್ಧತಿ. ಎರಡನೇದು ಅಧಿಕಾರ ವಿಭಜನೆ. ಅಂದ್ರೆ ಎಲ್ಲ ಅಧಿಕಾರಗಳನ್ನು ಕೇಂದ್ರ ಸರ್ಕಾರದ ಕೈಯೊಳಗೆ ಕೊಡಲಿಲ್ಲ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ ನಾವೀಗ. ಕೇಂದ್ರ ಪಟ್ಟಿ ಅಂದ್ರೆ ವಿದೇಶಾಂಗ ವ್ಯವಹಾರ, ಭಾರತದಲ್ಲಿ ಕರೆನ್ಸಿ, ರಕ್ಷಣಾ ವ್ಯವಸ್ಥೆ, ಬ್ಯಾಂಕು, ಇವೆಲ್ಲ ಏನದಾವೆ ಈ ಸದ್ಯ, ರೈಲ್ವೆ, ಇವೆಲ್ಲ ಕೇಂದ್ರ ಪಟ್ಟಿ ಒಳಗದಾವೆ. ಪೊಲೀಸ್ ಡಿಪಾರ್ಟ್ಮೆಂಟ್, ಆಮೇಲೆ ಬೇರೆ ಬೇರೆ ಶಿಕ್ಷಣ ವಿಷಯ, ಇಂಥವೆಲ್ಲ ರಾಜ್ಯ ಪಟ್ಟಿ ಒಳಗದವು. ಸಮವರ್ತಿ ಪಟ್ಟಿ ಅಂದರೆ ಕೇಂದ್ರನೂ ರಾಜ್ಯನೂ ಅಲ್ಲಿ ಕೂಡಿ ರಚನೆ ಶಾಸನಗಳನ್ನು ಅಂದರೆ ಕಾಯ್ದೆಗಳನ್ನು ರಚನೆ ಮಾಡಬೇಕಾಗತ್ತೆ. ಆದರೆ ಒಂದು ವೇಳೆ ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಕಾನೂನನ್ನು ರಚನೆ ಮಾಡಲಿಕ್ಕೆ ಹೊಂಟ್ರ ಅದು ರದ್ದಾಗುತ್ತೆ. ಕೇಂದ್ರ ಸರ್ಕಾರದ ನಡೀತೈತಿ, ರಾಜ್ಯ ಸರ್ಕಾರದ ನಡೆಯೋದಲ್ಲ. ಇದು ಸಮವರ್ತಿ ಪಟ್ಟಿ. ಇದು 3ನೇ ಪಾಯಿಂಟ್ ಆಯ್ತು. ಅಧಿಕಾರ ವಿಭಜನೆ 2ನೇ ಪಾಯಿಂಟ್. 3ನೇ ಪಾಯಿಂಟ್, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ, ಡೈಯಾರ್ಕಿ ಅಂತ ಕರಿತೀವಿ. ಅಂದ್ರೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲರ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ರಕ್ಷಣೆ, ವಿದೇಶಾಂಗ ವ್ಯವಹಾರ ಮುಂತಾದ ವಿಷಯಗಳಲ್ಲಿ ಅವರು ಅಧಿಕಾರ ಚಲಾಯಿಸೋದು. ಅದು ಎಲ್ಲ ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ಇವೆಲ್ಲ ಹೋಗಿಬಿಟ್ಟವು. ಇದು ಒಂದು ಪಾಯಿಂಟ್ ಇತ್ತು ಅದ್ರಾಗ. ಇನ್ನು 4ನೇದ್ದು ಶಾಸಕಾಂಗಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ದ್ವಿಸದನ ಪದ್ಧತಿ. ಈಗ ಹೆಂಗೆ ನಾವು ಕೇಂದ್ರದೊಳಗೆ ಲೋಕಸಭೆ, ರಾಜ್ಯಸಭೆ, ರಾಜ್ಯದೊಳಗೆ ವಿಧಾನಸಭೆ, ವಿಧಾನ ಪರಿಷತ್ ಹಿಂಗೆ ಕರಿತೀವಲ್ಲ, ಹಂಗೆ ಅವಾಗ ಫೆಡರಲ್ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್, ಹೀಗೆ ದ್ವಿಸದನ ಪದ್ಧತಿಯನ್ನು ಅವರು ಜಾರಿಗೆ ತಂದರು. ಕೌನ್ಸಿಲ್ ಆಫ್ ಸ್ಟೇಟು ಅದನ್ನು ಈಗಿನ ರಾಜ್ಯಸಭೆಗೆ ಹೋಲಿಸ್ಬೋದು ನೀವು. ಅದಕ್ಕೆ 260 ಮಂದಿ ಮೆಂಬರ್ಸ್ ಇದ್ದರು.
ಇನ್ನು ಆ ಫೆಡರಲ್ ಅಸೆಂಬ್ಲಿ ಅಂದರೆ ಈಗಿನ ಲೋಕಸಭೆಗೆ ಹೋಲಿಕೆ ಮಾಡ್ಬೋದು ನೀವು, ಅದರಲ್ಲಿ 375 ಮಂದಿ ಸದಸ್ಯರು ಇದ್ದರು. ಹೀಗೆ ದ್ವಿಸದನ ಪದ್ಧತಿಯನ್ನು ಜಾರಿಗೆ ತರೋ ವಿಷಯ ಕೂಡ ಅದರೊಳಗೆ ಇತ್ತು. ಇನ್ನು ಇಲ್ಲೇ ಭಾರತದ 1937ರಲ್ಲಿ ಒಂದು ಫೆಡರಲ್ ನ್ಯಾಯಾಲಯವನ್ನು ಸ್ಥಾಪನೆ, ಅಂದರೆ ಈಗೇನು ನಾವೀಗ ಅಲ್ಲೇ ದೆಹಲಿ ಒಳಗೆ ಒಂದು ಸುಪ್ರೀಂ ಕೋರ್ಟು, ರಾಜ್ಯದ ರಾಜಧಾನಿ ಒಳಗೆ ಒಂದು ಹೈಕೋರ್ಟು ಹೀಗೆಲ್ಲ ನೋಡ್ತೀವಲ್ಲ, ಅದರ ಒಂದು ಆರಂಭದ ಹಂತ ಅಂತ ಹೇಳ್ಬೋದು. ಇದು ಫೆಡರಲ್ ನ್ಯಾಯಾಲಯ ಅಂತೇಳಿ 1937ರಲ್ಲಿ ಸ್ಥಾಪನೆ ಆಯಿತು. ಕೇಂದ್ರ ಮತ್ತು ಪ್ರಾಂತಗಳ ನಡುವೆ ಯಾವುದೇ ಸಮಸ್ಯೆ ಬಂದರೆ ಅದನ್ನು ಬಗೆಹರಿಸ್ತಿತ್ತು. ಯಾವುದೇ ಹೈಕೋರ್ಟ್ನಿಂದ ಮೇಲ್ಮನವಿ ಸಲ್ಲಿಸಿದ್ರೆ ಅದು ಫೆಡರಲ್ ನ್ಯಾಯಾಲಯ ಅಂದರೆ ಈಗಿನ ಸುಪ್ರೀಂ ಕೋರ್ಟ್ ಇದ್ದಂಗೆ. ಇದು ಎಲ್ಲ ಅವಾಗ ಜಾರಿಗೆ ಬಂತಂತನ ಹೇಳ್ಬೋದು. ಇನ್ನು 6ನೇ ಪಾಯಿಂಟ್ ಪ್ರಾಂತೀಯ ಸ್ವಾಯತ್ತತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಅಲ್ಲೇ ಕೇಂದ್ರ ಸರ್ಕಾರದ ಜೊತೆಗೆ ಪ್ರಾಂತಗಳಿಗೂ ಕೂಡ ಒಂದಿಷ್ಟು ಸ್ವಾಯತ್ತತೆ, ಅಂದ್ರೆ ಆವಾಗಿನ ಕಾಲಕ್ಕೆ ಮುಖ್ಯವಾಗಿ ಈಗ 30 ರಾಜ್ಯಗಳು, ಆವಾಗಿನ ಕಾಲಕ್ಕೆ 11 ಪ್ರಾಂತಗಳು ಭಾಳ ಮುಖ್ಯ. ಅಂದರೆ ಮದ್ರಾಸ್, ಬಾಂಬೆ, ಬಂಗಾಳ, ಯುನೈಟೆಡ್ ಪ್ರಾವಿನ್ಸ್, ಪಂಜಾಬ್, ಬಿಹಾರ, ಸೆಂಟ್ರಲ್ ಪ್ರಾವಿನ್ಸಸ್ ಅಂತಿದ್ವು, ಅಸ್ಸಾಂ, NWFC, ಒರಿಸ್ಸಾ, ಸಿಂಧ್. ಒಟ್ಟು ಅವಾಗ 11 ಪ್ರಾಂತಗಳನ್ನು ಜಾರಿಗೆ ತಂದರು. ಅವುಗಳಲ್ಲಿ ಅವರಿಗೆ ಅವ್ರದ್ದೇ ಆದಂಥ ಸ್ವತಂತ್ರ ಅವಕಾಶಗಳನ್ನು ಕೊಟ್ಟರು. ಇದಿಷ್ಟು ಸ್ವಲ್ಪ ಮುಖ್ಯವಾದ ಪಾಯಿಂಟ್ಸ್ 1935 ಆ್ಯಕ್ಟ್ನ ಮುಖ್ಯ ಪಾಯಿಂಟ್ಸ್ ಅಂತಲೇ ಹೇಳ್ಬೋದು. ಮುಂದೆ ಬಂದದ್ದು 1947ರ ಭಾರತ ಸ್ವತಂತ್ರ ಕಾಯ್ದೆ ಅಂತಂದು ಹೇಳ್ಬೋದು. ಭಾರತ ಸ್ವತಂತ್ರ ಕಾಯ್ದೆಯ ಅಂದರೆ ಏನು, ಭಾರತ ಸ್ವತಂತ್ರ ಕಾಯ್ದೆಯ ಮುಖ್ಯಾಂಶಗಳು ಮತ್ತು ಇನ್ನಿತರ ವಿಷಯಗಳನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.